ಸತ್ಯವಾಗಿ ಹೇಳ್ತಿದ್ದೀನಿ, ಅಪರೂಪದ ರಾಜಕಾರಣಿ. ಯಾಕೆ ಅಪರೂಪದ ರಾಜಕಾರಣಿ ಅಂದ್ರೆ, ಎಂದೂ ಅವರು ವ್ಯಾಪಾರ ವ್ಯವಹಾರಗಳಿಗೆ ಹೋದವರಲ್ಲ. ಉಪಮುಖ್ಯಮಂತ್ರಿ ಆಗೋ ಸಮಯದವರೆಗೂ ಅವರಿಗೆ ಒಂದು ಫೈನಾನ್ಷಿಯಲ್ ಭದ್ರತೆ, ಆರ್ಥಿಕ ಭದ್ರತೆ ಕೂಡ ಅವ್ರ ಕುಟುಂಬಕ್ಕಿರಲಿಲ್ಲ. ಕುರುಬರು ಅವ್ರನ್ನ ಹಿಡ್ಕೊಂಡ್ರೆ ಹೊರತು ಅವರು ಕುರುಬ್ರನ್ನ ಹಿಡ್ಕೊಳ್ಳಿಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲ ಇದು. ಮಗನನ್ನ ಕಳ್ಕೊಂಡ್ರು ಸಹ ತಮ್ಮ ಅಧ್ಯಕ್ಷತೆಯನ್ನ ಉಳಿಸ್ಕೊಂಡು ಸಾಗಿದ್ರು. ಗುಂಪುಗಾರಿಕೆ ರೋಗ ಬಂದಿದೆ ಇವರಿಗೆ. ನಾವು ಅವ್ರನ್ನ ಲೀಡರ್ ಅಂತ ಹೇಳಿದ್ರು ಬೇರೆ ರೀತಿಲಿ ಹೋಗ್ತಾ ಇದ್ದಾರೆ. ಅದೊಂದು ಅಂದ್ಕೊಂಡ್ಬಿಟ್ಟಿದೆ ರೋಗಿಷ್ಠ ಮನಸ್ಸು. ಮತ್ತು ಇವರು ಒಂದು ದೊಡ್ಡ ವ್ಯಾಧಿ. MLAಗಳನ್ನ ಕೂಡ ಹೊಡೆದು ಬಿಟ್ರು, ಗುಂಪುಗಾರಿಕೆ ಮಾಡಿದ್ರು. ನೀವು ಖಾಸಗಿಯಾಗಿ ಎಷ್ಟು ಜನ ಕೇಳಿದಿರಿ? 2.5 ವರ್ಷದ ಮೇಲೆ ಒಂದಿನ ಇರಲ್ಲ ಶಿವಕುಮಾರ್ಗೆ ಬಿಟ್ಕೊಡ್ತೀನಿ ಅಂತ ಹೇಳಿಲ್ವಾ ನೀವು? ಮೂಡಾದ್ಮೇಲೆ ನೀವೇನಾಗಿದ್ದೀರಿ ಅಂದ್ರೆ, ಸರ್ಕಾರನೇ ಇಲ್ಲ, ನೀವು ಆಟೋಮ್ಯಾಟನ್ ಒಂದು ಯಂತ್ರದ ತರ ಓಡಾಡ್ತಾ ಇದ್ದೀರಿ ಅಷ್ಟೇ ಮುಖ್ಯಮಂತ್ರಿ ಆಗಿ. ಕಾಂಗ್ರೆಸ್ ನಾಶ ಆದರೆ ಕೇವಲ ನೀವು 2 ಸಾರಿ CM ಆಗೋಕ್ಕೋಸ್ಕರ ಕಾಂಗ್ರೆಸ್ ಬಳಸ್ಕೊಂಡ್ರಿ ಅನ್ನೋ ಅಪಖ್ಯಾತಿಗೆ ಒಳಗಾಗ್ತೀರಿ. ಈ ಮನುಷ್ಯ ದೊಡ್ಡ ಡಿಸೀಸ್, ವ್ಯಾಧಿ. ಸುಮ್ಮನೆ ನೀವೆಲ್ಲ ಸಿದ್ರು ಅಂತೀರಿ. ಸ್ನೇಹಿತರೆ, ಇವತ್ತು ನಾನು ಸಿದ್ದರಾಮಯ್ಯ ಅವರ ಬಗ್ಗೆ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ನಾನು ಆರಂಭದಲ್ಲೇ ಒಂದು ವಿಷಯ ಹೇಳ್ತೀನಿ. ಇದು ಆಲ್ಮೋಸ್ಟ್ ಸೀರೀಸ್ ಆಫ್ ಟಾಕ್ಸ್. ನಾನು ನನ್ನ ಕಾಲಘಟ್ಟದಲ್ಲಿ ಕಂಡ ಎಲ್ಲ ನಾಯಕರುಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಆ ಮಾತನಾಡ್ತಾ ಇರೋದು ಅವ್ರನ್ನ ಪ್ರಶಂಸೆ ಮಾಡೋದಕ್ಕಾಗ್ಲಿ ಅಥವಾ ಟೀಕೆ ಮಾಡೋದಕ್ಕಾಗ್ಲಿ, ಕೆಳಕ್ಕೆ ತಳ್ಳೋಕ್ಕಾಗ್ಲಿ ಅಲ್ಲ. ಇದು ಒಂದು ವಲಯ. ಒಂದು ವಲಯ ಅಂದ್ರೆ ಏನು? ಆ ದಾರಿಯಲ್ಲಿ ಅವ್ರು ನಡ್ಕೊಂಡು ಹೋಗಿದ್ದಾರೆ, ಆ ಪಥದಲ್ಲಿ ಸಂಚಾರ ಮಾಡಿದ್ದಾರೆ, ಬೇರೆ ಕಡೆ ಹೋಗಿಲ್ಲ. ನಿತ್ಯ ಅಲ್ಲೇ ಓಡಾಡೋ ವ್ಯಕ್ತಿ, ಒಂದು ದಾರಿಯಲ್ಲಿ ಓಡಾಡೋ ವ್ಯಕ್ತಿ, ಅಲ್ಲಿ ಯಾವುದೋ ಹೆಗ್ಗಣ ಬಿದ್ದಿದ್ರೆ, ಹೇಸಿ ಆಗಿದ್ರೆ, ನಾಯಿ ಸತ್ತು ಬಿದ್ದಿದ್ರೆ ಪಕ್ಕ ತಳ್ತಾರೆ. ಆ ರೀತಿ ಈ ವ್ಯವಸ್ಥೆಯಲ್ಲಿ ಆ ರೀತಿ ಆಗಿದೆ ಅಂದಾಗ ಸರಿಪಡಿಸೋದಕ್ಕೆ ಯಾರ್ಯಾರು ಏನೇನು ಪ್ರಯತ್ನ ಹಾಕಿದ್ರು ಅಥವಾ ಅಲ್ಲಿ ಇನ್ನೂ ಕೆಡಿಸ್ಬಿಟ್ರು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗಲೂ ಸಹ ನಮ್ಮ ನಡುವೆ ಕೆಲವರು ಖಂಡಿತ ಪ್ರಾಮಾಣಿಕರಿದ್ದಾರೆ. ಈಶ್ವರ್ ಖಂಡ್ರೆ ತರದವರು, MLAಗಳು ಖಂಡಿತ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮುಂದೆ ಬರೋರು ಅಥವಾ ಹೊಸದಾಗಿ ಏನಾದ್ರು ರೂಪಿಸ್ತೀನಿ ಅನ್ನೋರು, ಇಲ್ಲಿ ಆಗಿರೋದು ಏನು ಕೊರತೆ ಆಗಿತ್ತು, ಎಲ್ಲಿ ಎಡು ಬಿದ್ದಿದ್ರು, ಆ ಎಡುವುದೇ ಇರೋ ಹಾಗೆ ನಾವು ಸಾಗೋದಕ್ಕೆ ಸಾಧ್ಯನಾ ಅಂತ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದೇ ಉದ್ದೇಶ ನಂದು, ಬೇರೆ ಯಾವುದೂ ಇಲ್ಲ. ಯಾಕೆ ನಾನು ಮಾತಾಡೋಕೆ ಹೋಗ್ತಿರೋ ಎಲ್ಲರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಉತ್ತಮ ಸಂಬಂಧ ಇದೆ. ಅವರೆಲ್ಲರ ಬಗ್ಗೆ ಅಪಾರ ಪ್ರೀತಿ, ವಿಶ್ವಾಸ, ಗೌರವ ಇದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಮಾಡಿರೋ ಹಲವು ವಿಡಿಯೋಗಳನ್ನ ನೋಡಿರೋ ಎಲ್ಲರಿಗೂ ಗೊತ್ತು. ನಾನು ಅತಿಯಾಗಿ ಇಷ್ಟಪಡೋ ಮತ್ತು ಗೌರವ ಇಟ್ಕೊಂಡಿರೋ ರಾಜಕಾರಣಿ. ನಾನಿರಲಿ, ಈ ಕ್ಷಣದಲ್ಲೂ ಸಹ ಯಾರನ್ನೇ ಕೇಳಿದ್ರು ಯಾರು ನಿಮ್ಮ ಕಣ್ಣಿಗೆ ಅತ್ಯುತ್ತಮ ಅನ್ನಿಸ್ತಾರೆ ಅಂದ್ರೆ ಬಹಳಷ್ಟು ಜನ ಹೇಳೋದು ಖಂಡಿತ ಸಿದ್ದರಾಮಯ್ಯನವ್ರನ್ನ. ಸತ್ಯವಾಗಿ ಹೇಳ್ತಿದ್ದೀನಿ, ಅಪರೂಪದ ರಾಜಕಾರಣಿ. ಯಾಕೆ ಅಪರೂಪದ ರಾಜಕಾರಣಿ ಅಂದ್ರೆ, ಎಂದಿಗೂ ಅವ್ರನ್ನ ಬಹಳ ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಎಂದಿಗೂ ಅವರು ವ್ಯಾಪಾರ ವ್ಯವಹಾರಗಳಿಗೆ ಹೋದವರಲ್ಲ. ರಿಯಲ್ ಎಸ್ಟೇಟ್ನಲ್ಲಿ ಅವ್ರ ಹೆಸರು ನಿಮಗೆ ಗೊತ್ತೇ ಇರೋದಿಲ್ಲ. ಅವ್ರ ಹಣ ಮಾಡಲಿಲ್ಲ ಅಂತ ಹೇಳಲ್ಲ. ಹೋದ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅಪಾರ ಹಣ ಮಾಡಿದ್ರು. ಹಣ ಅವ್ರು ಇಟ್ಕೊಳ್ಳಿಲ್ಲ. ಅತಿಯಾಗಿ ನಂಬಿರೋ ಕೆಲವು ಜನಗಳ ಕೈಲಿ ಇಟ್ಟಿದ್ರು, ಸ್ನೇಹಿತರ ಕೈಲಿ, ಸಹೋದ್ಯೋಗಿಗಳ ಕೈಲಿ. ಎಲೆಕ್ಷನ್ ಟೈಮ್ನಲ್ಲಿ ಕೊಡ್ರಪ್ಪ ಅಂತ ಹೇಳಿದ್ರು. ಅವರೆಲ್ಲ 100 ಕೋಟಿ ಹಣ ಕೈ ಎತ್ತಿದ್ರು. ಕೈ ಎತ್ತದೇ ಹೋಗಿದ್ದಿದ್ರೆ ಹೋದ ಸಾರಿ ಅಷ್ಟು ಹೀನಾಯ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ಪರಿಸ್ಥಿತಿ. ಇಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದೇನು ಅಂದ್ರೆ, ನೀವು ಮೊದಲನೇ ಸಾರಿ CM ಆದ್ರಲ್ಲ, ಡೆಪ್ಯೂಟಿ CM ಆದಾಗ ಹೆಸರಿತ್ತು, ಮತ್ತು ಪಟೇಲ್ರ ಕಾಲದಲ್ಲಿ ಮಂತ್ರಿ ಆಗಿದ್ದಾಗ ಹೆಸರಿತ್ತು, ದೇವೇಗೌಡರ ಕಾಲದಲ್ಲೂ ಅಷ್ಟೇ, ಎಲ್ಲಾ ಸಮಯದಲ್ಲೂ ಹೆಸರಿತ್ತು. ಅವರು ಬಹುಶಃ ಉಪಮುಖ್ಯಮಂತ್ರಿ ಆಗೋ ಸಮಯದವರೆಗೂ ಅವರಿಗೆ ಒಂದು ಫೈನಾನ್ಷಿಯಲ್ ಭದ್ರತೆ, ಆರ್ಥಿಕ ಭದ್ರತೆ ಕೂಡ ಅವ್ರ ಕುಟುಂಬಕ್ಕಿರಲಿಲ್ಲ. ಅವ್ರ ಕುಟುಂಬದಲ್ಲಿ ಆಗ ರಾಕೇಶ್ ಮಾತ್ರ ಬರ್ತಿದ್ದ, ಸತ್ತು ಹೋಗಿರೋ ರಾಕೇಶ್. ಹೆಂಡತಿ ಮಕ್ಕಳು ಈ ಕಡೆ ತಿರುಗಿ ನೋಡಿದವ್ರು ಕೂಡ ಅಲ್ಲ. ಆ ಹುಡುಗ ಯತೀಂದ್ರ ಬೆಂಗಳೂರಿನಲ್ಲೇ ಆಗ ಕ್ಲಿನಿಕ್ಕೋ ಏನೋ ಇತ್ತು ಅಂತ ಕಾಣುತ್ತೆ. ಅವರ ಮಗ ಅಂತ ಕೂಡ ಬಹಳ ಜನ ಗೊತ್ತಿರಲಿಲ್ಲ. ತಂಪಾಡಕ್ ತಾವು ಅಂಗಡಿಗಳಿಗೂ ಹೋಗೋರು, ತಾಯಿ ಮಗ ಓಡಾಡ್ತಾ ಇರೋರು ಸಣ್ಣ ಕಾರಲ್ಲಿ. ಅಂತಿಂದ ಜನ ಈವನ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಅದೇ ರೀತಿ ಬಹಳ ಕಾಲ ಆಯಿತು. ಆಮೇಲೆ ನೋಡೋದಕ್ಕೆ ವರ್ಲ್ಟ್ರ ತರ ಕಾಣಿಸ್ತಾರೆ, ಆದರೆ ಸರಳ ಮನುಷ್ಯ, ಸಜ್ಜನಿಕೆಯ ಮನುಷ್ಯ, ಎಲ್ರೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಮನುಷ್ಯ. ಆದರೆ ಅವ್ರು ಯಾರೋ ತುಳಿತಿದ್ದಾರೆ ಅಂದಾಗ ಅಗತ್ಯವನ್ನ ಮೀರಿ ರಿಯಾಕ್ಟ್ ಮಾಡ್ತಾರೆ. ಅವರು ಬಹಳಷ್ಟು ಜನ ಅಂದ್ಕೊಂಡಿರೋದು ಜಾತಿವಾದಿ, ಮಹಾ ಜಾತಿವಾದಿ, ಕುರುಬ ಜಾತಿ. ನೋ,
ಕುರುಬರು ಅವ್ರನ್ನ ಹಿಡ್ಕೊಂಡ್ರೆ ಹೊರ್ತು ಅವರು ಕುರುಬ್ರನ್ನ ಹಿಡ್ಕೊಳ್ಳಿಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲ ಇದು. ಇಂದು ಅವರ ಆತ್ಮೀಯ ಬಂಧು, ಬಂಧು ಅಂದ್ರೆ ಗೆಳೆಯರು ಅಂತ ಹೇಳ್ತಿರೋದು. ಆ ಬಂಧು ವರ್ಗ ಇದೆಯಲ್ಲ, ಗೆಳೆಯರ ಬಂಧು ವರ್ಗ, ಅಲ್ಲಿ ಹೆಚ್ಚಿರೋರು ಕುರುಬೇತರರು. ಇವತ್ತು ಈ ಕ್ಷಣದಲ್ಲೂ ಕೂಡ, ಈ ಕ್ಷಣದಲ್ಲೂ ಅವರು ಮೂಢ ಕಾರಣಕ್ಕೆ ನರಳ್ತಾ ಇರುವಾಗ ಕುರುಬ್ರಿಗಿಂತಲೂ ಹೆಚ್ಚಿಗೆ ಸಂಕಟ ಪಡ್ತಿರೋರು ಬೇರೆಯವರು. ಅವ್ರು ಎಂದಿಗೂ ಮಾಡಲಿಲ್ಲ. ಇಲ್ಲಿ ಒಂದು ವೈಯಕ್ತಿಕ ಸಂಗತಿ ಅಪ್ರಸ್ತುತ ಅಂದ್ರೂ ಒಂದು ನಿಮಿಷ ಹೇಳ್ತೀನಿ. ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ರಾಜಾಜಿನಗರದ ಗಂಗಾಧರ ಮೂರ್ತಿ ಅನ್ನುವ ವ್ಯಕ್ತಿ, JDS ನಲ್ಲಿದ್ದ ವ್ಯಕ್ತಿ, ಅವ್ರ ಜೊತೆ ನಿತ್ಯ ಮುಂಜಾನೆ ವಾಕಿಂಗ್ ಹೋಗ್ತಿರ್ತಾರೆ. ಒಂದು ಸಾರಿ ಸಿದ್ದರಾಮಯ್ಯನವರು ಕಳಿಸ್ತಾರೆ. ಆಗ ಅಗ್ನಿ ಅವರ ಬೆಂಬಲಕ್ಕಿತ್ತು. ಅವರು CM ಆಗಲಿ ಅಂತ ಒದ್ದಾಡಿದ್ದು ನಿಜ. ನಾನು ವೈಯಕ್ತಿಕವಾಗಿ ಬರ್ದಿದ್ದೆ, ಅದು ಪಕ್ಕ ಇಟ್ಟು ನೋಡೋಣ. ಅವರು ಗಂಗಾಧರ ಮೂರ್ತಿ ಕಳಿಸ್ತಾರೆ, ಶ್ರೀಧರನಿಗೆ ಒಂದು ಮಾತು ಹೇಳಿ, ಇವರು ಗ್ರಾಮಾಂತರ ಜಿಲ್ಲೆಯಿಂದ ಬಂದವರು, ಇಲ್ಲಿ ನಮ್ಮ ಕಡೆ ಗ್ರಾಮಾಂತರ ಜಿಲ್ಲೆಯಿಂದ. ಅವರ ವೈರಿಗಳು ಹೇಳ್ತೀನಿ, ನಾನು ಹೇಳಲೇಬೇಕು, ಮಂಗಳೂರು ಮೂಲ. ಇವ್ರಿಗಿಂತಲೂ ಅವರು ಕೆಲವು ವಿಷಯಗಳಲ್ಲಿ ಬಹಳ ಚಾಣಾಕ್ಷರಿರ್ತಾರೆ. ಇವರು ನೇರವಾಗಿ ಮಾತನಾಡೋದು, ಅವ್ರಿಗೆ ರೇಗೋದು, ಅಪೋಸ್ ಮಾಡೋದು, ಸವಾಲೊಡ್ಡೋದು ಮಾಡ್ತಾರೆ. ಅವರು ತಮ್ಮದೇ ರೀತಿಯಲ್ಲಿ ವ್ಯೂಹ ರಚಿಸ್ತಾ ಇರ್ತಾರೆ. ಯಾವತ್ತಿದ್ರೂ ಅಪಾಯ ಮಾಡಿಬಿಡ್ತಾರೆ. ಮೈಯೆಲ್ಲ ಕಣ್ಣಾಗಿರೋದಕ್ಕೆ ಹೇಳಿ ಅಂತ ಕಳ್ಸಿದ್ರು. ಗಂಗಾಧರ ಮೂರ್ತಿ ಇನ್ನೂ ಬಹಳ ವಿಷಯ ಬೇಕಾದ್ರೆ ನೀವು ಯಾರು ಕೇಳಿದ್ರೆ ಹೇಳ್ತಾರೆ. ಅವರು ವಾಕಿಂಗ್ ಮಾಡುವಾಗ ಒಂದು 20 ನಿಮಿಷ ನನ್ನ ಬಗ್ಗೆ ಮಾತನಾಡಿದ್ರು. ನಾನು ಅವರ ಜಾತಿಯವನಲ್ಲ, 100ಕ್ಕೆ 100ರಷ್ಟು ಸೆಕ್ಯುಲರ್ ಇದ್ರೂ ಸಹ ಹುಟ್ಟಿನಿಂದ ನಾನು ಒಕ್ಕಲಿಗ ಅಂತ ಗೊತ್ತಿತ್ತು ಅವರಿಗೆ. ಅದನ್ನ ಕಳಿಸ್ತಾರೆ ಅವರು. ಅವರಿಗೆ ನನ್ನಿಂದ ಯಾವ ಪ್ರಯೋಜನವೂ ಆಗಿರಲ್ಲ. ಅವರಿಂದ ಇಷ್ಟ ಇದೆ ನನಗೆ ಅವ್ರ ಬಗ್ಗೆ ಅನ್ನೋದ್ಬಿಟ್ರೆ ಏನೂ ಇಲ್ಲ. ಸೊ ಇದನ್ನ ನಾನು ನೆನೆಸ್ಕೊಳ್ತೀನಿ. ನಾನು ಮತ್ತು ನನ್ನ ಇವರು ಸಹಚರ ಬಚ್ಚನ್ ಬಹಳಷ್ಟು ಸಾರಿ ಮಾತನಾಡ್ತೀವಿ. ಕಡೆಯ ದಿನದವರೆಗೂ ನೆನೆಸ್ಕೊಳ್ಳುವಂತಹ ಇದು. ಅನೇಕ ರಾಜಕಾರಣಿಗಳು ನಮ್ಮ ಹತ್ರ ಸಂಪರ್ಕದಲ್ಲಿದ್ದರು. ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ನಾವು ಬೆಂಬಲ ನೀಡಿದ್ದೋ, ಸಹಾಯ ಮಾಡಿದ್ದೋ, ಅವರೆಲ್ಲ ಇಷ್ಟಪಟ್ಟಿದ್ದಾರೆ ನಾವು ಚೆನ್ನಾಗಿರ್ತೀವಿ ಅಂತ. ಆದರೆ ಈ ರೀತಿ ನಮ್ಗೆ ಯಾವತ್ತೂ ಹೇಳಿರಲಿಲ್ಲ. ಇವ್ರು ಕಳಿಸಿದ್ರು. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾವ ಕ್ಯಾರೆಕ್ಟರ್ ಇವ್ರದ್ದು, ವ್ಯಕ್ತಿತ್ವ ಇವ್ರದ್ದು ಅಂತ. ಮತ್ತು ಎಕನಾಮಿಸ್ಟ್ ಆಗಿ, ಆರ್ಥಿಕ ತಜ್ಞರಾಗಿ ಎಲ್ಲವನ್ನೂ ತೂಗಿಸಿಕೊಂಡು ಹೋಗುವ ಚಾಣಾಕ್ಷತನ, ದಕ್ಷತೆ ಇರೋದು ಇವ್ರಿಗೇನೆ. ಇವರ ಸಮಯದಲ್ಲಿ ಹೋದ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹೇಗಿತ್ತು ನೋಡಿದೀರಾ? ಕಡೆ ಬಿಡಿ, 5 ವರ್ಷ ಮಾಡಿದಾಗ ಕಡೆಯಲ್ಲಿ ಬರ್ತಾನ್ ಬೇರೆ ಬೇರೆ ಕಾರಣಗಳಿಗೆ ನಂತರ ಸೋತಿರಬಹುದು. ಆದರೆ ಒಂದೇ ಒಂದು ಯಾವುದೇ ರೀತಿಯ ಸ್ಕ್ಯಾಮ್ ಇರಲಿಲ್ಲ. ಒಂದೇ ಒಂದು ಇದ್ದದ್ದೆಲ್ಲ ಕನ್ನಡಕ ಹಾಕ್ತಾರೆ ಕಾಸ್ಟ್ಲಿ, ಅಥವಾ ಯಾವುದೋ ವಾಚ್ ಕಟ್ಟಿದ್ರು, ಅವು ವಿಷಯಗಳೇ ಅಲ್ಲ ಅವು. ಆ ಹಂತದಲ್ಲಿದ್ದರೆ ಯಾರೋ ಗೆಳೆಯ ಕೊಡ್ತಾ ಇರ್ತಾನೆ, ನಮಗೇ ಕೊಡ್ತಾರೆ. ಆಡಿ ಕಾರ್ನ ಓಡಿಸ್ಕೊಳ್ಳಿ ನೀವು 6 ತಿಂಗಳು ಅಂತ ಕೊಡ್ತಾರೆ. 6 ತಿಂಗಳು ಆದಮೇಲೆ ನಾನು ಕೊಡದೇ ಇದ್ರು ಕೇಳಲ್ಲ ಅಂತ ಗೊತ್ತು. ಆದರೆ ಒಂದಿನ ನಾನು ಓಡಿಸ್ಲಿಲ್ಲ. ಅವ್ರು ಬೇಕಿರಲಿಲ್ಲ, ಆದರೂ ಇಡೀ ಹಾಕ್ಕೊಂಡ್ರು ಅದನ್ನು. ಜನಗಳಿಗೆ ಏನೋ ಖುಷಿ ಕೊಟ್ಟಿದೆ, ಅವ್ರಿಗೂ ಖುಷಿ ಕೊಟ್ಟಿದೆ. ಅದು ಬಿಟ್ಬಿಟ್ಟು ಒಂದೇ ಒಂದು ಹಗರಣ ಬರೆಯಲ್ಲ. ಆಮೇಲೆ ಇನ್ನೊಂದು ಹೇಳಬೇಕು, ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಮಂತ್ರಿ ನನಗೆ ನೇರವಾಗಿ ಗೊತ್ತಿರೋದು, ಯಾರೋ ಹೇಳಿರೋದಲ್ಲ, ಸಾರ್ ಇದ್ರಲ್ಲಿ 10 ಕೋಟಿ ಬಂದಿದೆ, ಎಲ್ಲಿಗೆ ತಲುಪಿಸ್ಲಿ ಅಂದಾಗ, ಇಟ್ಕೊಳ್ಳಯ್ಯ ನೀನೆ, ನನ್ನ ಹೆಸರು ಹೇಳೋದಿಲ್ಲ, ಯಾವ ವಿಷಯದಲ್ಲಿ ಬಂದಿತ್ತು ಅನ್ನೋದು ಗೊತ್ತು, ಇಟ್ಕೊಳ್ಳಯ್ಯ ನೀನು ಬೇಕಾಗುತ್ತೆ ಅಂತ ಹೇಳಿ ಇಡಿಸ್ತಾ ಇದ್ರು. ಮತ್ತು ಆ ಸಂಪನ್ಮೂಲ ಎಲ್ಲೆಲ್ಲೋ ಬರುತ್ತಲ್ಲ, ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಅನಿವಾರ್ಯ ಅದು. ಅದನ್ನು ಸ್ನೇಹಿತರಿಗಿಟ್ಟಿದ್ರು. ಅವರೆಲ್ಲರೂ ಎಲೆಕ್ಷನ್ ಟೈಮ್ನಲ್ಲಿ ಕೈ ಎತ್ತಿದ್ರು. ಎಷ್ಟು ತಣ್ಣಗೆ ಕೈ ಎತ್ತಿದ್ರು ಅಂದರೆ, ಅವ್ರು ಯಾರಿಗೂ ಫೋನ್ ಎತ್ಕೊಳ್ಳೋಕ್ಕೆ ಹೋಗಲಿಲ್ಲ. ಎಲೆಕ್ಷನ್ಗೆ 1 ವಾರ ಮುಂಚೆ ಅವರು ಹಣ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು, ಗೆಲ್ಲುವ ಕೆಲವರಿಗೆ ಆಗಲಿಲ್ಲ. ಹಾಗಾಗಿ ಅವರು ಆ ಸಮಯದಲ್ಲಿ ಹೀನಾಯವಾಗಿ ಹೋದ ಎಲೆಕ್ಷನ್ನಲ್ಲಿ. ಆದರೆ ಅದು ಯಾವುದೂ ಸಹ ಅವರಲ್ಲಿರೋ ಸಿದ್ಧತನ, ಸಿದ್ಧ ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಿದ್ದೀನಿ ನಾನು, ನೇರ ಮತ್ತು ಎಲ್ಲ ರೀತಿಯಲ್ಲೂ ಛಲದಿಂದ ಸಾಕ್ತಾರೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಬಯಸ್ತಾರೆ. ಒಳ್ಳೆಯದು ಮಾಡೋಕ್ಕಾಗಲಿಲ್ವಾ, ಸೈಲೆಂಟ್ ಆಗಿದ್ಬಿಡ್ತಾರೆ. ಅವರೇ ಸಿದ್ಧರುಗಳು. ಅವ್ರಿಗೆ ಗೊತ್ತಿರುತ್ತೆ ತಾವು ಸಿದ್ಧ ಅಂದ ತಕ್ಷಣ ಆಧ್ಯಾತ್ಮಿಕ ವಲಯ, ಮಾಂತ್ರಿಕ ವಲಯದಲ್ಲಿ ಇರಬೇಕು ಅಂತ ಇಲ್ಲ. ಅದು ಕಲಾವಿದ ಆಗಿರಬಹುದು, ಸಾಹಿತಿ ಆಗಿರಬಹುದು, ರಾಜಕಾರಣಿ ಆಗಿರಬಹುದು. ನಿಜವಾದ ಅರ್ಥದಲ್ಲಿ ಇವರು ಸಿದ್ಧರಾಗಿದ್ದರು. ಸಿದ್ಧ ಎಲ್ಲರನ್ನೂ ಜೊತೆಗೆ ತೊಗೊಂಡೋಗ್ತಿದ್ರು. ಯಾವುದೇ ರೀತಿಯ ಬೇರೆ ರೀತಿಯ ಇದನ್ನ ಆಸ್ಪದ ಕೊಡಲಿಲ್ಲ. ಜನಗಳಿಗೆ ಡಿಸ್ಟರ್ಬ್ ಮಾಡುವಂಥ ರೀತಿ ಎಲ್ಲೂ ನಡ್ಕೊಳ್ಳಿಲ್ಲ. ಮಗನನ್ನ ಕಳ್ಕೊಂಡ್ರೂ ಸಹ ತಮ್ಮ ಆ ದಕ್ಷತೆಯನ್ನು ಉಳಿಸ್ಕೊಂಡು ಸಾಗಿದ್ರು. ಎಂಥವ್ರು ಸಹ ಮಗ ಹೋದ್ಮೇಲೆ ಡಿಸ್ಟರ್ಬ್ ಆಗಿಬಿಡ್ತಾರೆ. ಬಹುಶಃ ನನ್ಗನ್ಸೋದು ಒಂದು 8-10 ದಿನ ಅಷ್ಟೇ. ಅದಾದ ನಂತರ ಮತ್ತೆ ಅದೇ ಇದರಲ್ಲಿ ದಕ್ಷತೆಯಲ್ಲಿ ನಡೆಸ್ಕೊಂಡು ಹೋದ್ರು. ಇದು ಸಿದ್ಧರಾಮಯ್ಯ. ಸಿದ್ಧರು ಅವರು ಒದ್ದಾಡಿದ್ರು.
ಈಗ ಯಾವುದೇ ಕಾರಣಕ್ಕೂ ಆ ಪಥ, ಆ ವಲಯ, ಆ ವ್ಯವಸ್ಥೆಯನ್ನು ಒಂದು ರಾತ್ರಿ ಬದಲಾಯಿಸೋಕ್ಕಾಗಲ್ಲ. ಮತ್ತು ಬದಲಾಯಿಸಿದ್ರೂ ಶಾಶ್ವತವಾಗಿ ಬದಲಾವಣೆ ಆಗುತ್ತೆ ಅನ್ಕೊಳಕ್ಕಾಗಲ್ಲ. ಆದರೆ ಕೆಲವು ಹಂತದವರೆಗೆ, ಕೆಲವು ಸಮಯದವರೆಗೆ, ಕೆಲವು ಅವಧಿಯವರೆಗೆ ಆ ಒಂದು ಒಳ್ಳೆಯದನ್ನು ತರಬಹುದು. ಅವೆರಡು ಜೊತೆಗೆ ಸಾಕ್ತವೆ. ಭ್ರಷ್ಟತೆ ಮತ್ತು ಪ್ರಾಮಾಣಿಕತೆ, ದಕ್ಷತೆ ಮತ್ತು ಅದಕ್ಷತೆ ಒಂದೇ ಸರ ಸಾಕ್ತಾ ಇರ್ತವೆ, ರೆಸಿಸ್ಟ್ ಮಾಡ್ತಾ ಇರ್ತವೆ. ಇದು ಅದನ್ನ ಪ್ರತಿರೋಧ ಮಾಡ್ತಿರ್ತವೆ. 2ನೇ ಸಾರಿ ಅವರು ಎಲೆಕ್ಟ್ ಆದರು. ಆ ಸಂದರ್ಭದಲ್ಲಿ ಒಂದು 3-4 ತಿಂಗಳ ಮುಂಚೆ ನಮ್ಮ ಚಂಪಾ ತೀರ್ಕೊಂಡಾಗ ಅವ್ರನ್ನ ಮುಖತಃ ಸಂಧಿಸಿದ್ದೆ ನಾನು. ಹೇಳಿದ್ದೆ, ಯು ಆರ್ ಅವರ್ ಲಾಸ್ಟ್ ಹೋಪ್, ನಮ್ಮ ಕಟ್ಟ ಕಡೆಯ ಭರವಸೆ ಸರ್. ನೀವು ಮಾತ್ರನೇ ಸರಿ ಮಾಡೋದಕ್ಕೆ ಸಾಧ್ಯ. ಆ ಮನಸ್ಥಿತಿನೂ ಇದೆ, ಒಳನೋಟ ಇದೆ, ಮತ್ತು ಮಾಡಬೇಕು ಅನ್ನೋ ಒಂದು ಕೆಚ್ಚಿದೆ. ನೀವು ಮಾಡಬೇಕು, ನಿಮ್ಮನ್ನು ಬಿಟ್ಟರೆ ಇನ್ಯಾರ ಬಗ್ಗೆನೂ ನಂಬಿಕೆ ಬರ್ತಿಲ್ಲ ಅಂತ ಎಲ್ಲರಿಗೂ ಹೇಳಿದ್ದೆ ನಾನು. ಭಾಳ ಜನ ಇದ್ರಲ್ಲಿ. ನಂತರ ಬಂದರು ಇವರು. ನೀವು ಈಗ ಕೆಲವು ಸಂಗತಿಗಳಿಗೆ ಇವರು ಆಕ್ಟಿವ್ ಆಗಿ, ಕ್ರಿಯಾಶಾಲಿಯಾಗಿ ರಾಜಕೀಯದಲ್ಲಿ ಯಾವ ರೀತಿ ನಡ್ಕೊಂಡ್ರು ಅನ್ನೋ ಸಂಗತಿಗಳಿಗೆ ಬರ್ತೇನೆ. ಅಹಿಂದ ಕಟ್ಟಿದ್ರಿ ನೀವು. ಅಲ್ಪಸಂಖ್ಯಾತರು ಈ ಕ್ಷಣದಲ್ಲಿ ನರಳುತ್ತಿದ್ದಾರೆ. ಹಿಂದುಳಿದವರು ಸಾಕಷ್ಟು ಕೊಲ್ಲೂರು ಮಲ್ಲಪ್ಪ ಕಾಲದಿಂದಲೂ ಕರ್ನಾಟಕದಲ್ಲಿ ವಂಚಿತರಾಗಿದ್ದಾರೆ, ರಾಜಕೀಯವಾಗಿ ವಂಚಿತರಾಗಿದ್ದಾರೆ. ಆದರೆ ದಾರುಣವಾಗಿ ನಲ್ಗೋಗಿರೋದು ಯಾರು? ಭೀತಿ, ಅಪಮಾನ, ನೋವು, ಶೋಷಣೆ ಸಾವಿರಾರು ವರ್ಷಗಳಿಂದ ಅನುಭವಿಸಿರೋದು ಯಾರು? ದಲಿತರು. ಎಲ್ಲರ ಕೈನಲ್ಲೂ ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ಜಾತಿಗಳು ಎಲ್ಲರ ಕೈಲೂ ಅನುಭವಿಸಿದ್ದಾರೆ. ನೀವು 2ನೇ ಸಾರಿ ಗೆದ್ದಾಗ, ಮೊದಲನೇ ಸಾರಿ ತನಗೆ ಅರ್ಥ ಆಗುತ್ತೆ. ಅವತ್ತು ದಲಿತ ಅಂತ ಹೇಳೋ ನೀವು ಪರಮೇಶ್ವರ್ ಅವರಿಗೆ ಡೆಪ್ಯೂಟಿ CM ಒಪ್ಪಲಿಲ್ಲ, ಇನ್ನೊಂದು ಪವರ್ ಸೆಂಟರ್ ಆಗುತ್ತೆ ಅಂತ. ಓಕೆ, ಆದರೆ ಎಲ್ಲ ಅನುಭವಿಸಿದ್ರಿ, ಒಳ್ಳೆ ಹೆಸರು ತಗೊಂಡಿದ್ರಿ. 2ನೇ ಸಾರಿ ನೀವು ಅಧಿಕಾರಕ್ಕೆ ಬಂದಾಗ, ಪಕ್ಷ ಮೆಜಾರಿಟಿ ಬಂದಾಗ, ಯಾಕೆ ಖರ್ಗೆ ಅವ್ರ ಹೆಸರನ್ನ ಹೇಳಲಿಲ್ಲ? ಖರ್ಗೆ ಅವರಿಗಿಂತಲೂ ದುಡ್ದವ್ರು ಇದ್ದಾರೆ ಕಾಂಗ್ರೆಸ್ನಲ್ಲಿ. ದಕ್ಷತೆ ಇಲ್ವಾ ಅವರಲ್ಲಿ? ಯಾವ ಕಾರಣಕ್ಕೆ ಹೇಳಲಿಲ್ಲ? ಇಲ್ಲ, ಬೇಕಾಗಿದ್ದು ನೀವೇ ಆಗಬೇಕು. ಓಕೆ, ಆ ಹಿಂದುಳಿದವರಲ್ಲಿ ಹರಿಪ್ರಸಾದ್ ಏನಾಗಿದ್ದಾರೆ? ಸಾಮಾನ್ಯ MLC ಆಗಿ ಕೂತಿದ್ದಾರೆ. ಅವ್ರಿಗಿರೋ ಸ್ಪಷ್ಟತೆ ಮತ್ತು ಅವರ ಪ್ರಾಮಾಣಿಕತೆ ಎಷ್ಟು ಜನಕ್ಕಿದೆ? ಯಾವ್ದಾರು ದಂಧೆಗಳಲ್ಲಿದ್ದಾರೆ ಅವರು? ಭ್ರಷ್ಟಾಚಾರದಲ್ಲಿದ್ದಾರ? ಎಲ್ಲಿದ್ದಾರೆ? ಮೂಲೆ ಗುಂಪಾಗಿಲ್ವಾ? ಅದೇ ರೀತಿ ನೀವೊಂದು ಮಾತು ಹೇಳ್ತೀರಿ, ದೇವೇಗೌಡರು ಎಲ್ಲ ಒಕ್ಕಲಿಗ ನಾಯಕರನ್ನ ಮುಗಿಸಿದ್ರು ಅಂತ. ಸಿದ್ದರಾಮಯ್ಯನವರೇ, ವಿಶ್ವನಾಥ್ ಮತ್ತು ರೇವಣ್ಣ ಎಲ್ಲಿದ್ದಾರೆ? HM ರೇವಣ್ಣ. ನಿಮಗಿಂತಲೂ ಅವರು ಸೀನಿಯರ್ಗಳು ರಾಜಕೀಯದಲ್ಲಿ. ಅವರೆಲ್ಲ ರಾಜಕೀಯದಲ್ಲಿ ಕೊಡುಗೆ ಇಲ್ವಾ ಅವ್ರದ್ದು? ಆ ಸೂಕ್ಷ್ಮವಾದ ವ್ಯಕ್ತಿತ್ವಗಳಿಲ್ವಾ? ಎಲ್ಲಿ ಬಳಸ್ಕೊಂಡ್ರಿ? ಈಗ ಒಂದು ಮುಖ್ಯ ವಿಷಯಕ್ಕೆ ಬರ್ತೀನಿ. ಸಿದ್ಧ ಅಲ್ಲದೆ ಹೋದಾಗ ಏನಾಗಬಹುದು? ಸಿದ್ಧರ ಕ್ಯಾರೆಕ್ಟರ್ನ ತೋರಿಸ್ತಾ ಇರೋ ವ್ಯಕ್ತಿ ಸಿದ್ಧ ಅಲ್ಲದೆ ಹೋದಾಗ ಯಾವ ರೀತಿ ಎಲ್ಲವೂ ನೆಗೆಟಿವ್ ನಾಶ ಆಗ್ಬೋದು ಅಂತ ಹೇಳ್ತೀನಿ. ನೀವು ದಳದಲ್ಲಿದ್ರಿ, ಕುಮಾರಸ್ವಾಮಿ ಮಾಡೋದನ್ನು ನಾನು ಒಪ್ಪಲ್ಲ, ಅವ್ರು BJPಗೆ ಹೋಗಿದ್ದನ್ನ. ಆದರೆ ಗುಂಪುಗಾರಿಕೆ ನಿಮ್ಮದು ಎಷ್ಟಾಗಿತ್ತು ಅಂತ ಹೇಳಿದ್ರೆ ಕೇಳಿ. ಜಮೀರ್ ಅಹಮದ್ ಇವರೆಲ್ಲ ನಿಮ್ಮ ಜೊತೆಲಿ ಇದಾರಲ್ಲ, ಅವ್ರನ್ನ ಕೇಳಿ. ಏನಂತ ಕರಿತಾ ಇದ್ರು ನಿಮಗೆ? ಗುಂಪುಗಾರಿಕೆ ರೋಗ ಬಂದಿದೆ ಇವ್ರಿಗೆ. ನಾವು ಅವ್ರನ್ನ ಲೀಡರ್ ಅಂತ ಹೇಳಿದ್ರು ಬೇರೆ ರೀತಿಲಿ ಹೋಗ್ತಾ ಇದ್ದಾರೆ. ಅದೊಂದು ಅಂದ್ಕೊಂಡ್ಬಿಟ್ಟಿದೆ, ರೋಗಿಷ್ಠ ಮನಸ್ಸು. ಮತ್ತು ಇವರು ಒಂದು ದೊಡ್ಡ ವ್ಯಾಧಿ. ನಾನು ಗಲಾಟೆ ಮಾಡಿದೆ, ನೀವು BJP ಜೊತೆ ಹೋಗ್ಬಾರ್ದಾಗಿತ್ತು ಅಂದಾಗ ಎಲ್ಲರೂ ಹೇಳಿದ್ದಾರೆ. ಕೇಳಿ ನಿಮ್ಮ ಹತ್ರ ಇರೋನ್ನ ಏನು ಹೇಳ್ತಿದ್ರು ಅಂತ. ದೊಡ್ಡ ವ್ಯಾಧಿ ಇದು, ಅದಕ್ಕೆ ನಾವು ಹೊರಗಡೆ ಬಂದ್ವಿ. MLAಗಳನ್ನ ಕೂಡ ಹೊಡೆದ್ಬಿಟ್ರು, ಗುಂಪುಗಾರಿಕೆ ಮಾಡಿದ್ರು ಅಂತ ಹೇಳಿದ್ರು. ಇವತ್ತು ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಇವತ್ತು? ನೀವು ಖಾಸಗಿಯಾಗಿ ಎಷ್ಟು ಜನಕ್ಕೆ ಹೇಳಿದಿರಿ? 2.5 ವರ್ಷದ ಮೇಲೆ ಒಂದಿನ ಇರಲ್ಲ ಶಿವಕುಮಾರ್ಗೆ ಬಿಟ್ಕೊಡ್ತೀನಿ ಅಂತ ಹೇಳಿಲ್ವಾ ನೀವು? ಪ್ರಗತಿಪರ ಸಂಘಟಕರಿಗೆ, ಬೇರೆ ಬೇರೆ ಇವ್ರಿಗೆ, ಸಾಹಿತಿಗಳಿಗೆ ಹೇಳಿಲ್ಲ ಅಂತೇಳಿ ಹೆಸರು ಕೊಡ್ತೀನಿ ನಾನು. ಇವತ್ತು ಎಷ್ಟು ಲೆವೆಲ್ ಅದನ್ನ ಗಬ್ಬೆಬ್ಬಿಸ್ಬಿಟ್ಟಿದ್ದೀರಿ. ಕಾಂಗ್ರೆಸ್ ಒಡೆದೋಗುತ್ತೆ, ಯಾವ ಕಾರಣಕ್ಕೂ ಸರ್ವೈವ್ ಆಗಲ್ಲ ಆಫ್ಟರ್ ಸಿದ್ದರಾಮಯ್ಯ ಅನ್ನೋ ಲೆವೆಲ್ಗೆ ಬಂದಿದೆ. ಇದು ಘನತೆನಾ ಇದು? ನೀವು ಹೇಳಬೇಕು. ಇಲ್ಲ, ಅವತ್ತಿಂದ ಹೇಳಬೇಕಾಗಿತ್ತು ನೀವು. ಈ ಎಲ್ಲೋ ಒಂದೊಂದು ಸರಿ ಕ್ಲೀಶೆ ಸಂಭಾಷಣೆ ಹೊಡಿಬಾರ್ದು ನೀವು. ಕುರ್ಚಿ ಖಾಲಿ ಇಲ್ಲ, ನಾನು ಯಾವ ಕಾರಣಕ್ಕೂ ಬಿಡಲ್ಲ, ಆ ಥರ ಅಲ್ಲ. 2.5 ವರ್ಷ ಒಪ್ಕೊಂಡಿಲ್ವಾ? ಒಪ್ಕೊಂಡಿದ್ರೆ ನಾನು ಬಿಡ್ತೀನಿ. ಆಮೇಲೆ ನಿಮ್ಮಷ್ಟು ಈಗ ಶಿವಕುಮಾರ್ ಬಗ್ಗೆ ಏನೇ ತಕರಾರು ಇರಲಿ, ಈ ಸಾರಿ ಗೆಲ್ಲೋದಕ್ಕೆ ಮತ್ತು ಹೋದ ಸಾರಿ ಗೆಲ್ಲೋದಕ್ಕೆ ನಿಮ್ಮದು ಮುಖ ಭಾಳ ಖಚಿತವಾಗಿ ನಿಮ್ಮ ಕೊಡುಗೆ ಇದೆ. ನಿಮ್ಮ ಮುಖ
ಜನ ಒಪ್ಕೊಂಡ ಮುಖ, ರಾಜಕೀಯ ಮುಖ. ನಿಮ್ಮನ್ನ ಒಪ್ಕೊಂಡ್ರು. ಆದರೆ ಅಷ್ಟೇ ದುಡ್ದು ಹುಚ್ಚಿನ ರೀತಿ ವರ್ಕ್ ಮಾಡಿದ್ದು ಶಿವಕುಮಾರ್ ಅಲ್ವಾ? ಬೇರೆ ಏನೇ ತಕರಾರಿದ್ರು ವರ್ಕ್ ಮಾಡಿದ್ದಾರೆ. ಇವತ್ತು ಶಿವಕುಮಾರ್ ಆಗದೆ ಬೇರೆಯವ್ರು ಆಗೋಕ್ಕೋದ್ರೆ ಏನಾಗಬಹುದು? ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ? ಅಥವಾ ಒಂದೇ ಮಾತಲ್ಲಿ ಹೇಳಿ, ಶಿವಕುಮಾರ್ ನೀವು ಸುಮ್ಮನೆ ಇರಪ್ಪ, 5 ವರ್ಷದಲ್ಲಿ ನಾನು ಏನೇನೋ ಬದಲಾವಣೆ ತರಬೇಕು ಅಂತಿದ್ದೀನಿ, ಮಾಡ್ಬಿಟ್ಟು ಒಪ್ತೀನಿ ಅಂತ. ನೀವು ತರಕ್ಕಾಗೋದಿಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ, ಮೂಡ ಆದ್ಮೇಲೆ ನೀವೇನಾಗಿದ್ದೀರಿ ಅಂದರೆ ಸರ್ಕಾರನೇ ಇಲ್ಲ. ನೀವು ಆಟೋಮ್ಯಾಟನ್, ಒಂದು ಯಂತ್ರದ ಥರ ಓಡಾಡ್ತಾ ಇದ್ದೀರಿ ಅಷ್ಟೇ ಮುಖ್ಯಮಂತ್ರಿ ಆಗಿ. ಯಾರೂ ನಿಮ್ಮ ಮಾತು ಬೆಲೆ ಕೊಡ್ತಾ ಇಲ್ಲ. ಆಮೇಲೆ ರೈಟ್ ಆರ್ ನಾಟ್? ಯಾವ ಅಧಿಕಾರಿಗಳು IAS IPS ಯಾರು ಕೊಡ್ತಿದ್ದಾರೆ ನಿಮಗೆ? ಖಂಡಿತ ನಿಮ್ಮ ಮಾತು ಕೇಳಿಸ್ಕೋತಾರಷ್ಟೇ. ನೋಬಡಿ ಇಸ್ ಫಾಲೋಯಿಂಗ್ ಇಟ್. ಮತ್ತು ಕೆಲವು ಅಧಿಕಾರಿಗಳು ನಿಮಗೆ, ನಿಮ್ಮ ಮುಖಕ್ಕೆ ನೇರವಾಗಿ ದಬಾಯಿಸಿ ಹೇಳಿದ್ದಾರೆ. ಮೂಡ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ, ತೊಂದರೆ ಸಿಕ್ಕೊಳ್ಳಬಹುದು, ಅವರೆಲ್ಲ ನಮ್ಗೆ ಹೆಚ್ಚು ಕಮ್ಮಿ ನಿಮ್ಮನ್ನು ಬಿಡಲ್ಲ ಸರ್ ಅಂತಲೇ ಹೇಳಿದ್ದಾರೆ. ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತ. ಈಸ್ ಇಟ್ ದ ವೇ ಟು ರೂಲ್ ದ ಸ್ಟೇಟ್? ಇದ ಅಡ್ಮಿನಿಸ್ಟ್ರೇಷನ್ನು? ಈಗ ಅಕಸ್ಮಾತ್ ನೀವು ಇದು ಬಂದಾಗಲೇ ಆ ಸೈಟ್ಗಳನ್ನ ತಳ್ಳಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಮುಂದೆ ನಾನು ಇದು ಮಾಡ್ತೀನಿ, ನನ್ನನ್ನು ಈ ಬಿಡಿ ಅಂತ ಹೇಳಬೇಕಾಗಿತ್ತು. ಆದರೆ ನೀವು ಬಹಳ ಎಷ್ಟು ಇನ್ಸೆನ್ಸಿಟಿವ್ ಆಗಿ ನಡ್ಕೊಂಡ್ರಿ ಅಂದರೆ 62 ಕೋಟಿ ಹಣ ಕೇಳಿದ್ರಿ, ಕೊಟ್ಬಿಡ್ತೀನಿ ಅಂತ. ಯಾರು ಕೊಡಬೇಕಾಗಿತ್ತು? ಸಿದ್ದರಾಮಯ್ಯನವರೇ ನಾನು ತೊಗೋಬೇಕಾಗಿತ್ತಾ? ಸರ್ಕಾರ ತೊಗೋಬೇಕಾಗಿತ್ತಾ? BJP ತೊಗೋಬೇಕಾಗಿತ್ತಾ? ಯಾರು ಅಂತ ಹೇಳಿ. 62 ಕೋಟಿ ಯಾವ ಕಾರಣಕ್ಕೆ ತೊಗೋಬೇಕಾಗಿತ್ತು? ಯಾರು ಕೊಡಬೇಕಾಗಿತ್ತು? ಕೊಟ್ಟಿದ್ರೆ ನೀವು ಕೊಡ್ತಿದ್ರಿ. ಕಡೆಯಲ್ಲಿ ಏನು ಮಾಡಿದ್ರಿ? ಹಿಂದಕ್ಕೆ ಕೊಟ್ರಿ. ಮೊದಲನೇ ದಿನನೇ ಯಾಕೆ ಕೊಡಲಿಲ್ಲ? ಅಲ್ಲಿ ಏನೋ ಲೋಪ ಆಗಿರೋ ಕಾಣುತ್ತೆ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಹೋದ ಸಾರಿ ಗ್ಯಾರಂಟಿಗಳು ಕೊಟ್ರಿ. ಗ್ಯಾರಂಟಿ ಕೊಟ್ಟಿದ್ದು ಸಾಕಷ್ಟು ಕಾರಣ ಆಯಿತು 136 ಬರೋದಕ್ಕೆ. ಬಟ್ ಗ್ಯಾರಂಟಿ ಕೊಡದೆ ಹೋಗಿದ್ರು 115 ಮೇಲೆ ಬಂದೇ ಇರ್ತಿತ್ತು. ಯಾಕೆಂದರೆ BJP ಅಷ್ಟು ಕೆಟ್ಟೋಗಿತ್ತು. ಹೋದ ಸಾರಿ ನೀವಲ್ಲದೆ ಬೇರೆಯವ್ರು ನಿಂತ್ಕೊಂಡಿದ್ರು ಕಮ್ಮಿ ಆಗ್ತಿತ್ತು, ಆದರೆ ಬರ್ತಿತ್ತು. ಆದರೆ ನಿಮ್ಮ ಬಗ್ಗೆ ವಿಶೇಷ ಅಭಿಮಾನ ಇಟ್ಕೊಂಡ್ರು. ಆ ಅಭಿಮಾನಕ್ಕೆ ನೀವು ಕೊಡ್ತಾ ಇರೋದೇನಿವತ್ತು? ಯಾವುದೋ ಒಂದು ಸಣ್ಣ ವಿಷಯ ಸಿಕ್ಕೊಂಡ್ರಿ. ಮೂಡ ಅಂಥದನ್ನು ಎಷ್ಟು ಮಾಡಿದ್ದಾರೆ ಸುತ್ತಲೂ ಇರೋರು. ಆದರೆ DK ಶಿವಕುಮಾರ್, ಕುಮಾರಸ್ವಾಮಿ ಅಥವಾ ನಿಮ್ಮ ಬೈರ್ತಿ ಸುರೇಶ್ ಇಂಥವ್ರು ಮಾಡೋರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಿಮಗೆ ಒಂದು ಇಮೇಜ್ ಇತ್ತು. ನಿಮ್ಮ ಬಗ್ಗೆ ಜನಕ್ಕೆ ಒಂದು ಖಚಿತವಾದ ಅಭಿಮಾನ ಮತ್ತು ನಂಬಿಕೆ ಇತ್ತು. ಆ ನಂಬಿಕೆಗಳು ಹೊರಟೋಯ್ತು. ಇವತ್ತು ದಯವಿಟ್ಟು ನಾನು ಹೇಳೋದೇನು ಅಂತ ಹೇಳಿದ್ರೆ, ಈಗಲೂ ಕಾಲ ಮಿಂಚಿಲ್ಲ. ದೇವೇಗೌಡರು ಮಿಂಚೋಗಿದೆ. ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ನಿದರ್ಶನ ದೇವೇಗೌಡರು. ಪಕ್ಷ ಹಾಳು ಮಾಡೋದು ಎಷ್ಟು ಸುಲಭ ಅನ್ನೋದಕ್ಕೆ ನಿದರ್ಶನ ಕುಮಾರಸ್ವಾಮಿ. ಇವತ್ತು ನೀವು ಏನಾಗಬೇಕು ಅಂತಿದ್ದೀರಿ? ಪಕ್ಷ ಕಟ್ಟಬೇಕು ಅಂತಿದ್ರು, ಪಕ್ಷ ಹಾಳು ಮಾಡಬೇಕು ಅಂತಿದ್ರು. ಇವತ್ತು ಕೂಡ ದಳ ಹಾಳಾಗಿ ನೀವು ಕಾರಣ ಅಂತಾರೆ. ನಿಮ್ಮನ್ನ ಮೀರಿಸಿ ಕುಮಾರಸ್ವಾಮಿ ಇವರೆಲ್ಲ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ಕಾಂಗ್ರೆಸ್ ನಾಶ ಆದರೆ ಕೇವಲ ನೀವು 7 ಸಾರಿ CM ಆಗೋಕ್ಕೋಸ್ಕರ ಕಾಂಗ್ರೆಸ್ ಬಳಸ್ಕೊಂಡ್ರಿ ಅನ್ನೋ ಅಪಖ್ಯಾತಿಗೆ ಒಳಗಾಗ್ತೀರಿ. ಹಿಂದೆ ದಳದವ್ರು ಏನು ಹೇಳ್ತಿದ್ರು, ಕುಮಾರಸ್ವಾಮಿ ಗುಂಪು ಅವರು ಮುಖ್ಯಮಂತ್ರಿಯಾಗಿ ಏನು ಹೇಳ್ತಿದ್ರು, ಇವತ್ತು ಬಹಳಷ್ಟು ಜನ ಹೇಳ್ತಿದ್ದಾರೆ ಕಾಂಗ್ರೆಸ್ನಲ್ಲಿ. ಮೂಲ ಕಾಂಗ್ರೆಸ್ಸಿಗರು, ಯಾರೋ ಶಿವಕುಮಾರ್ ಕಡೆ ಅಂತ ಹೇಳ್ಬೇಡಿ, ಮೂಲ ಕಾಂಗ್ರೆಸ್ಸಿಗರು ಬಹಳ ಜನ ನನ್ನ ಹೇಳಿದ್ದಾರೆ, ಈ ಮನುಷ್ಯ ದೊಡ್ಡ ಡಿಸೀಸ್, ವ್ಯಾಧಿ. ಸುಮ್ಮನೆ ನೀವೆಲ್ಲ ಸಿದ್ರು ಅಂತೀರಿ. ನಾನು ದಬಾಯಿಸಿದ್ದು ಸರಿ ಅಂತ ಅಂದ್ಕೊಂಡಿದ್ದೀನಿ. ಈಗಲೂ ನಿಮಗೆ ಅವಕಾಶ ಇದೆ. ದೇವೇಗೌಡರದು ಅವಕಾಶಗಳು ಮುಗಿದೋಗಿದೆ, ನಿಮಗಿದೆ. ನಾನು ವ್ಯಾಧಿ ಅಲ್ಲ, ಸಿದ್ಧ ಅಂತ ತೋರಿಸಿ. ನಮಸ್ಕಾರ.